ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಸಂಜಯ್ ಅಬುದಾಬಿಯಿಂದ ಮಾತಾಡಕತ್ತೀನಿ. ನಿನ್ನೆ ನಿಮ್ಗೆ ಎಲ್ಲರಿಗೂ ನಾನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿದ್ದೆ. ನಾವು ನರ್ಸಿಂಗ್ ಕಂಪ್ಲೀಟ್ ಆದಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇರಬೇಕು, ಯಾಕಂದರೆ ನಾಳೆ ದಿನ ನಾವೆಲ್ಲ ಔಟ್ ಆಫ್ ಕಂಟ್ರಿ ಹೋಗಕ್ಕೆ ಇಷ್ಟಪಡ್ತೀವಿ. ಇವೆಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇತ್ತು ಅಂತಂದರೆ ಈಸಿಯಾಗಿ ಬೇಗ ನಮ್ದು ಏನು ಪ್ರೊಸೆಸ್ ಇರ್ತದಲ್ಲ ಅದನ್ನ ನಾವು ಮಾಡ್ಬೋದಲ್ಲ. ಅದಕ್ಕೋಸ್ಕರ ಇವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಟ್ಕೊಳ್ರಿ. ಯಾಕಂದರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಒಂದು ಸಲ ನಿಮ್ಮ ಹತ್ರ ಇತ್ತು ಅಂತಂದರೆ ಈಸಿಯಾಗಿ ನಿಮ್ಗೆ ಯಾವುದು ಕಂಟ್ರಿಗೆ ಹೋಗ್ಬೇಕು ಅನಿಸ್ತದಲ್ಲ ಆ ಕಂಟ್ರಿಗೆ ಹೋಗ್ಬೋದು. ಈಗ ಇವತ್ತಿನ ಟಾಪಿಕ್ ಅಂತಂದರೆ ಎಲ್ಲರಿಗೂ ಒಂದು ಕನ್ಫ್ಯೂಷನ್ನು ಏನಂತಂದರೆ ಯಾವ ಕಂಟ್ರಿ ಬೆಟ್ರ, ಯಾವ ಕಂಟ್ರಿ ಚೂಸ್ ಮಾಡೋದ. ಎಲ್ಲರಿಗೂ ಅದು ಕನ್ಫ್ಯೂಷನ್ ಬಂದೇ ಬರ್ತದೆ, ತಲೆ ಕೆಡಿಸ್ಕೋಬೇಡ್ರಿ. ನನಗೂ ಆ ಅನುಭವ ಆಗ್ಯದ. ಯಾಕಂದ್ರೆ ನಾನು ಕನ್ಫ್ಯೂಷನು ಆಗಿತ್ತು, ಮತ್ತು ಭಾಳ ಥಿಂಕ್ ಮಾಡಕತ್ತಿದ್ನಿ ಯಾವ ಕಂಟ್ರಿಗೆ ಹೋಗ್ಬೇಕು ಅಂತ. ಯಾಕಂದ್ರೆ ನಮ್ಮ ಮೈಂಡ್ ಭಾಳ ಒಂಥರ ನಿಮ್ಗೆ ಗೊತ್ತಿರ್ಬೋದು, ಭಾಳ ಯೋಚನೆ ಮಾಡ್ತದೆ ಯಾವ ಕಂಟ್ರಿ ಬೆಟರ್ ಆಪ್ಷನ್ನ ನಾವು ಚೂಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಸೊ ಅದಕ್ಕೆ ಯಾಕಂದ್ರೆ ಒಂದು ಸಲ ನಾವು ಆ ಫೀಲ್ಡಿಗೆ ಇಳಿದ ಮೇಲೆ ನಮಗಂತೂ ಸಾವಿರ ಆಪ್ಷನ್ಸ್ಗಳು ಬರ್ತಿರ್ತಾವೆ. ಫಾರ್ ಎಕ್ಸಾಂಪಲ್ ಸೌದಿ ಆಗಿರ್ಬೋದು, ಅಥವಾ ಒಮಾನ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಅಬುದಾಬಿ ಆಗಿರ್ಬೋದು, ದುಬೈ ಆಗಿರ್ಬೋದು, ಇವೆಲ್ಲ ಆಪ್ಷನ್ಸ್ಗಳು ಬಂದುಬಿಡ್ತಾವೆ. ಅದಕ್ಕೋಸ್ಕರ ನೀವು ಭಾಳ ಎಲ್ಲನೂ ಫಸ್ಟ್ ಎಲ್ಲ ಕಂಟ್ರಿಗಳ ಬಗ್ಗೆನೂ ತಿಳ್ಕೊಳ್ರಿ. ಎಲ್ಲ ಕಂಟ್ರಿ ಲೈಫ್ ಸ್ಟೈಲ್ಗಳ ಬಗ್ಗೆ ತಿಳ್ಕೊಳ್ರಿ. ಎಲ್ಲ ಕಂಟ್ರಿದು ಮೋಡ್ ಆಫ್ ವರ್ಕ್ ಬಗ್ಗೆ ತಿಳ್ಕೊಳ್ರಿ, ವರ್ಕಿಂಗ್ ಅವರ್ಸ್ ಬಗ್ಗೆ ತಿಳ್ಕೊಳ್ರಿ, ಅಲ್ಲಿದ್ದ ಎಕ್ಸ್ಪೆನ್ಸಸ್ ಬಗ್ಗೆ ತಿಳ್ಕೊಳ್ರಿ. ಯಾಕಂದರೆ ಸುಮ್ಮನೆ ಬ್ಲೈಂಡಾಗಿ ಕಂಟ್ರಿಗಳನ್ನ ಚೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ವೇಕೆನ್ಸಿ ಅಲ್ಲಿಗೆ ಹೋಗಬೇಕು, ವೇಕೆನ್ಸಿ ಇದು ಒಮಾನ್ ಸ್ಟಾರ್ಟ್ ಅದ ಒಮಾನ್ಗೆ ಹೋಗ್ಬೇಕು, ಸೌದಿ ಸ್ಟಾರ್ಟ್ ಅದ ಸೌದಿ ಹೋಗ್ಬೇಕು ಅಂತೆಲ್ಲ ಹೋಗ್ಬೇಡ್ರಿ. ಪ್ರತಿಯೊಂದು ಕಂಟ್ರಿ ಬಗ್ಗೆ ಸ್ಟಡಿ ಮಾಡಿರಿ. ಪ್ರತಿಯೊಂದು ಕಂಟ್ರಿದು ಪ್ರೊಸೆಸಿಂಗ್ ಟೈಮ್ ಬಗ್ಗೆ ಸ್ಟಡಿ ಮಾಡಿರಿ. ಯಾಕಂದರೆ ಪ್ರೊಸೆಸಿಂಗ್ ಎಷ್ಟು ಟೈಮ್ ತೊಗೊಳ್ತದೆ. ಯಾಕಂದರೆ ಒಬ್ಬೊಬ್ಬರಿಗೆ ಬೇಗ ಹೋಗ್ಬೇಕು ಅನಿಸ್ತಾ ಇರ್ತದೆ, ಒಬ್ಬೊಬ್ಬರಿಗೆ ಪರಿಸ್ಥಿತಿಗಳು ಹಂಗಿರ್ತದೆ. ಯಾಕಂದರೆ ಒಬ್ಬೊಬ್ರಿಗೆ ಮನೆ ಪರಿಸ್ಥಿತಿ ಆಗಿರ್ಬೋದು, ಫ್ಯಾಮಿಲಿ ಪರಿಸ್ಥಿತಿ ಆಗಿರ್ಬೋದು, ಎಲ್ಲವನ್ನು ನೋಡಿ ಸ್ವಲ್ಪ ಪ್ರೊಸೆಸಿಂಗ್ ಜಲ್ದಿ ಆಗುವಂಥದ್ದು ಯಾವ್ದಾರು ಇದ್ರೆ ಹೇಳಪ್ಪ, ಅಥವಾ ಜಲ್ದಿ ಒಟ್ಟು ಬೇಗ ನಾನು ಹೋಗಬೇಕು, ಅಲ್ಲೋಗಿ ನಾನು ಲೈಫ್ ಸ್ಟೈಲ್ ಸೆಟಲ್ ಮಾಡ್ಕೋಬೇಕು ಅನ್ನೋ ಇದಿರ್ತದೆ. ಅದಕ್ಕೋಸ್ಕರ ಹೋಗೋಕ್ಕಿಂತ ಮುಂಚೆ ಎಲ್ಲದ್ರ ಬಗ್ಗೆ ಸ್ಟಡಿ ಮಾಡಿರಿ. ಯಾಕಂದರೆ ಒಂದು ಸಲ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಪ್ರೊಸೆಸಿಂಗು, ಅಮೌಂಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತೀರ. ಸೊ ಅಮೌಂಟ್ ಇನ್ವೆಸ್ಟ್ ಮಾಡಿ ವಾಪಸ್ ರಿಟರ್ನ್ ಬರೋಕ್ಕೆ ಹೋಗಬೇಡ್ರಿ. ಸೊ ಹೋಗೋಕ್ಕಿಂತ ಮುಂಚೆ ಪ್ರತಿಯೊಂದು ಕಂಟ್ರಿದು ಪ್ರೊಸೆಸಿಂಗ್ ಟೈಮ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಅಲ್ಲಿ ಮೋಡ್ ಆಫ್ ಡ್ಯೂಟಿ ಆಗಿರ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಅಲ್ಲಿಗೆ ಹೋದ್ಮೇಲೆ ನಾನು ಹೆಂಗಿರ್ತೀನಿ, ನಾನು ಹೆಂಗೆ ಅಡಾಪ್ಟ್ ಮಾಡ್ಕೊಳ್ತೀನಿ ಎನ್ವೈರ್ಮೆಂಟ್ ಆಗಿರ್ಬೋದು ಅಂತೇಳಿ ಸ್ಟಡಿ ಮಾಡಿರಿ. ಓಕೆನಾ? ಸ್ಟಡಿ ಮಾಡಿಕೊಂಡು ಕಂಪ್ಲೀಟಾಗಿ ನೀವು ಒಂದು ಸ್ಟಡಿ ಮತ್ತು ಕಂಪ್ಲೀಟಾಗಿ ಅದ್ರ ಬಗ್ಗೆ ಒಂದು ಬ್ರೀಫಾಗಿ ಒಂದು ನಾಲೆಜ್ ಇಟ್ಕೊಂಡು ಬಂತಿ ಅಂತಂದರೆ ಇಲ್ಲಿಗೆ ಬಂದಾದಮೇಲೆ ನಿಮಗೆ ಈಸಿಯಾಗಿ ಬಿಡ್ತದೆ. ಓಕೆನಾ? ಅದಕ್ಕೆ ಹೇಳೋದು, ಯಾವುದೇ ಕಂಟ್ರಿ ಚೂಸ್ ಮಾಡೋದಾದರೂ ಕೂಡ ಫಸ್ಟ್ ಬ್ರೀಫಾಗಿ ಸ್ಟಡಿ ಮಾಡಿರಿ, ಆಮೇಲೆ ಚೂಸ್ ಮಾಡಿ ಆದಮೇಲೆ ಅದು ನಿಮ್ಗೆ ಬೆಸ್ಟ್ ಆಪ್ಷನ್ ಆಗಿರ್ಬೇಕು. ಚೂಸ್ ಮಾಡಿ ಆದಮೇಲೆ ಅದು ನಿಮ್ಗೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಬೇಕು. ಅದು ನಾನು ಚೂಸ್ ಮಾಡಿರೋದು ಕರೆಕ್ಟ್ ಚೂಸ್ ಮಾಡಿದ್ದೀನಿ. ಆಮೇಲೆ ಇಲ್ಲಿಗೆ ಬಂದ ಮೇಲೂ ನಿಮಗೆ ಅನ್ನಿಸ್ಬೇಕು, ನಾನು ಲೇಟ್ ಆದರೂ ಚಿಂತೆ ಇಲ್ಲ, ನಾನು ಬೆಸ್ಟ್ ಕಂಟ್ರಿ ಚೂಸ್ ಮಾಡಿದ್ದೀನಿ ಅಂತ ನಿಮಗೆ ಅನ್ನಿಸ್ಬೇಕು. ಸೊ ಚೂಸ್ ಮಾಡುವಾಗ ನೋಡ್ಕೊಂಡು ಚೂಸ್ ಮಾಡಿರಿ. ಆಮೇಲೆ ಇಲ್ಲಿ ನನ್ನ ಡಿಸ್ಪ್ಲೇ ಒಳಗೆ ನಿಮ್ಗೆ ಕಾಣ್ತಾ ಇದೆ, ಇದು ಅದರದೇ ಕಂಟ್ರಿದು ಲೈಸೆನ್ಸ್ ತೊಗೋಬೇಕಾಗಿರೋ ಎಕ್ಸಾಮ್ಗಳು. ಸೊ ಇವನ್ನೆಲ್ಲನೂ ನೀವು ಸ್ಟಡಿ ಮಾಡಿಕೊಡ್ರಿ. ಈ ಕಂಟ್ರಿದು ಎಕ್ಸಾಮ್ಗಳು ನಾನು ಬರೀಬೇಕು, ಈ ಕಂಟ್ರಿಗೆ ಹೋಗ್ಬೇಕಾದ್ರೆ ಈ ಕಂಟ್ರಿ ಎಕ್ಸಾಮ್ ಬರೀಬೇಕು, ಈ ಕಂಟ್ರಿಗೆ ಹೋಗ್ಬೇಕಾದ್ರೆ ಈ ಕಂಟ್ರಿ ಎಕ್ಸಾಮ್ ಬರೀಬೇಕು ಅಂತ. ಇದನ್ನು ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗೋಣ. ಮತ್ತು ನೀವು ಹೊಸ ಟಾಪಿಕ್ ಬಗ್ಗೆ ಆಗಿರ್ಬೋದು, ಒಂದು ಹೊಸ ಇನ್ಫಾರ್ಮೇಷನ್ ಬಗ್ಗೆ ಆಗಿರ್ಬೋದು, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.